ಚಿಕ್ಕಬಳ್ಳಾಪುರದ ಅಭಯ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ರೋಗಿಯೊಬ್ಬರು ಸಾವನ್ನಪ್ಪಿರುವ ಆಘಾತಕಾರಿ ಘಟನೆಯೊಂದು ವರದಿಯಾಗಿದೆ. ಈ ಘಟನೆಯಿಂದ ಆಕ್ರೋಶಗೊಂಡ ಕುಟುಂಬಸ್ಥರು ಆಸ್ಪತ್ರೆಯ ಎದುರು ಶವವನ್ನಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳದಲ್ಲಿ ಗಲಾಟೆಯು ಸನ್ನಿವೇಶ ಸೃಷ್ಟಿಯಾಗಿದ್ದು, ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಹರಸಾಹಸ ಪಡುವಂತಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಕ್ಕಲಹಳ್ಳಿ ಗ್ರಾಮದ 52 ವರ್ಷದ ಬೀರಪ್ಪ ಎಂಬ ರೋಗಿಯೊಬ್ಬರು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಘಟನೆಯಿಂದ ಕುಪಿತಗೊಂಡ ಮೃತನ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಆಸ್ಪತ್ರೆಯ ಎದುರು ಶವವನ್ನಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಬೀರಪ್ಪ ಅವರು ಟಿಬಿ ಕಾಯಿಲೆಗೆ ಚಿಕಿತ್ಸೆ ಪಡೆಯಲು ಅಭಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಕುಟುಂಬಸ್ಥರ ಪ್ರಕಾರ ಆಸ್ಪತ್ರೆಯ ವೈದ್ಯರು ಬೀರಪ್ಪ ಅವರಿಗೆ 3 ಬಾರಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಆದರೆ ಈ ಚಿಕಿತ್ಸೆಯಿಂದ ಯಾವುದೇ ಪ್ರಯೋಜನವಾಗದೇ ಇದ್ದಿದ್ದರಿಂದ ಆಸ್ಪತ್ರೆಯು 13 ಲಕ್ಷ ರೂಪಾಯಿಗಳ ಬಿಲ್ ವಿಧಿಸಿದೆ ಅಂತ ಆರೋಪಿಸಲಾಗಿದೆ. ಮತ್ತೆ ಅಲ್ಲೇ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಇಟ್ಟು ಅಲ್ಲಿಂದ ಇವ್ರು ಬರೋರು ಕಾತ್ಕೊಂಡಿತ್ತು, ಇವ್ರನ್ನ ಕರ್ಕೊಂಡು ಬರ್ಬೇಕು ಇಲ್ಲಿಗೆ. ಇದಾದ ಬಳಿಕ ಬೀರಪ್ಪ ಅವರು ಆರೋಗ್ಯ ಸ್ಥಿತಿ ಗಂಭೀರವಾದಾಗ ಅಭಯ ಆಸ್ಪತ್ರೆಯ ವೈದ್ಯರು ಅವರನ್ನು ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬೀರಪ್ಪ ಇಂದು ಸಾವನ್ನಪ್ಪಿದ್ದಾರೆ. ರೋಗಿಗೆ ದೊಡ್ಡ ಕರಡಿನ ಕ್ಯಾನ್ಸರ್ ಸಮಸ್ಯೆ ಇತ್ತು. ಆ ಕ್ಯಾನ್ಸರ್ಗೆ ಆಪರೇಷನ್ನು ಇದೇ ಆಸ್ಪತ್ರೆಯಲ್ಲಿ ಸೆಪ್ಟೆಂಬರ್ 1ನೇ ತಾರೀಕು ಮಾಡಲಾಗಿತ್ತು. ಅದಾದಮೇಲೆ ಅವರು ಇಲ್ಲೇ ಬಂದು ಕಿಮೊಥೆರಪಿ ಅಂತ ಇಂಜೆಕ್ಷನ್ಸ್ ಎಲ್ಲ ತೊಗೊತಾ ಇದ್ರು. ಅದ್ರ ನಂತರ ಏಪ್ರಿಲ್ 22ನೇ ತಾರೀಕು ಮೋಷನ್ ಬರೋಕ್ಕೆ ಟೆಂಪ್ರರಿ ಆಗಿ ಹೊಟ್ಟೆ ಹತ್ರ ಕರಡು ತಂದಿಟ್ಟಿದ್ವಿ. ಅದನ್ನು ಕ್ಲೋಸ್ ಮಾಡಬೇಕು ಅಂತೇಳಿ ಅದು ಕ್ಲೋಸ್ ಮಾಡಲಿಕ್ಕೆ ಏನೇನು ಟೆಸ್ಟ್ಗಳು ಮಾಡಬೇಕು, ಸಿಟಿ ಸ್ಕ್ಯಾನು, ಕೊಲೋಸ್ಕೋಪಿ ಎಲ್ಲ ಮಾಡಿ ಅದಾದಮೇಲೆ ಕ್ಲೋಸ್ ಮಾಡಲಾಗಿತ್ತು. ಕ್ಲೋಸ್ ಮಾಡಿದ್ಮೇಲೆ ಒಂದು ವಾರ 10 ದಿವಸಕ್ಕೆ ಅವರು ಸ್ವಲ್ಪ ಹೊಟ್ಟೆ ಉಬ್ಬರ ಕಾಣಿಸ್ಕೊಳ್ಳೋಕೆ ಶುರು ಆಯಿತು. ಒಂದು ವಾರದ ಟೈಮ್ಗೆ ಹೊಟ್ಟೆ ಉಬ್ಬರ ಕಾಣಿಸ್ಕೊಳ್ಳೋಕ್ಕಾಗಿ ನಾವು ಫಸ್ಟ್ ಸ್ಕ್ಯಾನಿಂಗ್ ಮಾಡಿದ್ವಿ. ಸ್ಕ್ಯಾನಿಂಗ್ ಮಾಡಿದಾಗ ಸ್ವಲ್ಪ ನೀರು ಥರ ತುಂಬಿದೆ ಅಂತ ಬಂತು. ಅದಾದಮೇಲೆ 1 ದಿವಸ 2 ದಿವಸಕ್ಕೆ ಅದು ಇಂಪ್ರೂವ್ಮೆಂಟ್ ಕಾಣದೇ ಇದ್ದಾಗ ಸಿಟಿ ಸ್ಕ್ಯಾನ್ ಮಾಡಿದ್ವಿ. ಸಿಟಿ ಸ್ಕ್ಯಾನ್ ಮಾಡಿದಾಗ ಅದು ಮುಂಚೆ ಆಪರೇಷನ್ ಮಾಡಿ ಫಸ್ಟ್ ಸೆಪ್ಟೆಂಬರ್ 1ನೇ ತಾರೀಕು ಏನು ಆಪರೇಷನ್ ಮಾಡಿದ್ವಿ, ಆ ಆಪರೇಷನ್ ಮಾಡುವಂಥ ಜಾಗ ಏನು ಕೂಡಿಸಿದ್ವಿ, ಅದು ಆ ಜಾಗದಿಂದ ಸ್ವಲ್ಪ ಲೀಕೇಜ್ ಅಂತ ಸ್ಟಾರ್ಟ್ ಆಗಿ ಅಲ್ಲಿಂದ ಸ್ವಲ್ಪ ಇನ್ಫೆಕ್ಷನ್ ಅಂತ ಆಗಿತ್ತು. ಆ ಇನ್ಫೆಕ್ಷನ್ ಕಡಿಮೆ ಮಾಡಲಿಕ್ಕೆ ಮತ್ತೆ ಆಪರೇಷನ್ ತಗೊಂಡು ಅದು ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ಟೆಂಪ್ರರಿ ಆಗಿ ಮೋಷನ್ ಬರೋ ಜಾಗನ ಹೊಟ್ಟೆಯಲ್ಲಿ ಇಟ್ಟು ಬಂದ್ವಿ. ಅದಾದಮೇಲಿಂದ ಪೇಷಂಟು ಐಸಿಯುಲಿ ಇದ್ದರು. ಸೆಪ್ಸಿಸ್ ಅಂತ ಆಗಿದೆ. ಸೆಪ್ಸಿಸ್ ಅಂದರೆ ಇನ್ಫೆಕ್ಷನ್ ಅಂತೇಳಿ. ಆ ಇನ್ಫೆಕ್ಷನಿಂದ ಅವ್ರು ಹೊರಗಡೆ ಬರಲಿಕ್ಕೆ ಆ್ಯಂಟಿಬಯೋಟಿಕ್ ಇದು ಕೊಡ್ತಾ ಇದ್ವಿ. ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬಂತು 2 ದಿವಸಕ್ಕೆ. ಬಟ್ 3-4ನೇ ದಿವಸಕ್ಕೆ ಮತ್ತೆ ಇಂಪ್ರೂವ್ಮೆಂಟ್ ನಾವು ಅಂದ್ಕೊಂಡ ಮಟ್ಟಿಗೆ ಆಗಲಿಲ್ಲ. ಸೊ ಆಗದೆ